ನಾನು ರೆಡ್ಡಿ ಒಂದಾಗ ಮುಖಾಂತರ ಯತ್ನಾಳನ್ನು ಕೂಡ ಕರ್ಕೊಂಡ್ಬರ್ತೀವಿ ಅಂತ. ನೋಡಿ, ಅದು ಅವ್ರ ಹೇಳಿಕೆ, ಅವ್ರ ವೈಯಕ್ತಿಕ ವಿಚಾರ. ಭಾರತೀಯ ಜನತಾ ಪಾರ್ಟಿಯಿಂದ ಈಗಾಗಲೇ ನಮಗೇನು ಯತ್ನಾಳ್ ಬಗ್ಗೆ ವಿರೋಧ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಪಕ್ಷದಿಂದ ಈಗಾಗಲೇ ಹೊರಗಡೆ ಇದೆ. ಯಾರು ಪಕ್ಷದಿಂದ ಹೊರಗಡೆ ಇದ್ದಾರೆ ಅಂಥವ್ರ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ನಾನು ಉಚ್ಚಾಟನೆ ಆಗಿದ್ದಾರೆ. ಈಗ ಯಾಕೆ ಉಚ್ಚಾಟನೆ ಆದರೆ ಏನು ಅದ್ರ ಮತ್ತೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ರಾಷ್ಟ್ರೀಯ ನಾಯಕರು ಒಂದು ಸಾರಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ನೇಮಕ ಮಾಡಿದ್ದಾರೆ. ಅನಗತ್ಯವಾಗಿ ಪ್ರತಿ ದಿವಸ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ ಟೀಕೆ ಮಾಡಿದ್ರು. ಎಲ್ಲ ಒಂದು ಕಡೆ ಕಾರ್ಯಕರ್ತರ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಿಸ್ತು ಪಾಲಿಸಬೇಕು, ಎಲ್ಲರ ಕರ್ತವ್ಯ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ, ಉಚ್ಚಾಟನೆ ಮಾಡಿದ್ದಾರೆ. ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಭಾರತೀಯ ಜನತಾ ಪಾರ್ಟಿಯ ಎರಡು ಕಣ್ಣುಗಳಿದ್ದಾಗ ಅವರಿಬ್ಬರು ಒಂದಾಗಿದ್ದ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಮೊನ್ನೆ ಗಂಗಾವತಿಯಲ್ಲಿ ಒಂದೇ ವೇದಿಕೆಯಲ್ಲಿ ಒಂದಾಗಿದ್ದೀವಿ ಅಂತ ಸಂದೇಶವನ್ನು ಕೊಡಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ.